ನಿನ್ನೆಷ್ಟೇ ಬಿಜೆಪಿಯ ಟಿಕೆಟ್ ಘೋಷಣೆಯಾಗಿದೆ ಚಿತ್ರದುರ್ಗದಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡಲಿಕ್ಕೆ ಆನೇಕಲ್ ನಾರಾಯಣಸ್ವಾಮಿ ಅವರಿದ್ದಾರೆ. ಸರ್, ಮೊದಲನೇದಾಗಿ ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ ಅವರಿಗೆ ಮಣೆ ಹಾಕಿರುವಂಥದ್ದು, ಬಿಜೆಪಿ ಚಿತ್ರದುರ್ಗದಲ್ಲಿ ಗೆಲ್ಲುತ್ತಾ? ಬಹುಶಃ ದೇಶದ ರಾಜಕಾರಣದಲ್ಲಿ 10 ವರ್ಷಗಳ ಕಾಲ ಈ ದೇಶಕ್ಕೆ ಆಡಳಿತ ಕೊಟ್ಟಂಥ ಭಾರತೀಯ ಜನತಾ ಪಕ್ಷ ಸರ್ಕಾರ, ಮೋದಿಯವರ ಸರ್ಕಾರ ಯಾವುದೇ ಜನವಿರೋಧಿ ಆಡಳಿತವಿಲ್ಲದೆ 400ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ತಾರೆ ಅಂತೇಳಿ ಇಡೀ ದೇಶದ ಜನ ಮಾಧ್ಯಮ ಮಾತಾಡ್ತಿರೋದು ಇತಿಹಾಸ. ಇಂಥ ಕಾಲಘಟ್ಟದಲ್ಲಿ 24ನೇ ಚುನಾವಣೆಯಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ನಮ್ಮ ಹಿರಿಯರು, ಸಮಾಜದ ಮುಖಂಡರು, ಮಾಜಿ ಉಪಮುಖ್ಯಮಂತ್ರಿಗಳ ಸನ್ಮಾನ್ಯ ಗೋವಿಂದ ಕಾರಜೋಳ ಅವರು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡೋದು ನನ್ನ ರಾಷ್ಟ್ರೀಯ ನಾಯಕರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ನನ್ನ ಜಿಲ್ಲೆಯಲ್ಲಾಗಿರ್ತಕ್ಕಂಥ ಅಭಿವೃದ್ಧಿ ಕಾಮಗಾರಿಗಳು, ನಾನು ಕೊಟ್ಟಂಥ ಸೇವೆ, ನನ್ನ ನಿಲುವಿನಿಂದ ಇವತ್ತು ಗೋವಿಂದ ಕಾರಜೋಳವರೇ ಅಭ್ಯರ್ಥಿ ಆಗಬೇಕು ಮತ್ತು ಸ್ಥಳೀಯವಾಗಿ ಅವರು ಮತ್ತೊಮ್ಮೆ ಚುನಾವಣೆ ಗೆಲ್ಲಬೇಕು ಅಂತ ದೃಷ್ಟಿಯಿಂದ ಈಗ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ. ಖಂಡಿತವಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತ್ತೊಮ್ಮೆ BJP ಗೆಲುವು ಸಾಧಿಸ್ತದೆ. ಅಲ್ಲಿಯ ಜನ ನನಗೆ ನಿಜವಾಗ್ಲೂ ಮೊದಲನೇ ಟೈಮ್ ಹೋದಾಗ ನಾನು ಕೊಟ್ಟಂಥ ಆಶೀರ್ವಾದ, ಪ್ರೀತಿ ನಾನು ಸಾಯುವವರೆಗೂ ಮರೆಯೋದಿಲ್ಲ. ಬಹುಶಃ ಆ ಭಾಗದ ಜನತೆಗೆ ಸೇವೆ ಮನೋಭಾವದಿಂದ ಯಾರ್ಯಾರು ಕೆಲಸ ಮಾಡೋಕ್ಕೆ ಬರ್ತಾರೋ ಅವರನ್ನು ಸ್ವೀಕಾರ ಮಾಡುವಂಥ ಒಂದೇ ಒಂದು ಮನೋಭಾವನೆ ಇರೋದ್ರಿಂದ ಆ ಜನ ಭಾರತೀಯ ಜನತಾ ಪಕ್ಷನ ಸ್ವೀಕಾರ ಮಾಡಿ ಗೆಲ್ಲಿಸ್ತಂತ ವಿಶ್ವಾಸ ನನಗಿದೆ. ನಾರಾಯಣಸ್ವಾಮಿ ಅವರನ್ನ ಈ ಬಾರಿ ಕೈ ಬಿಡ್ಲಿಕ್ಕೆ ಕಾರಣ, ಪ್ರಬಲವಾದ ಕಾರಣ ಏನು? ಕಾರಣ ಮಾಧ್ಯಮದವ್ರು ಏನೇನೋ ಬರೀತಾರೆ. ನಾರಾಯಣಸ್ವಾಮಿ ರಾಜಕಾರಣ ಕೇರೆ ಮಾಡೋದಿಲ್ಲ. ನಾರಾಯಣಸ್ವಾಮಿ ಹಂಗಾಗಿ ನಾನು ಸ್ವಇಚ್ಛೆಯಿಂದ ರಾಜಕಾರಣದಿಂದ ಸ್ವಲ್ಪ ದೂರ ಇರಬೇಕು ಅಂತ ನನಗೆ ಅನಿಸಿದೆ, ನನ್ನ ಅನುಭವಗಳು ಅನಿಸಿದೆ. ಆದರೆ ನನ್ನ ಪಕ್ಷ ಎಲ್ಲ ಗೌರವಗಳನ್ನು, ಎಲ್ಲ ಸ್ಥಾನಗಳನ್ನು ಕೊಟ್ಟಿದೆ. ನನ್ನ ಪಕ್ಷಕ್ಕಾಗಿ ಅವರು ಯಾವ ಮನೆ ಬಾಗಿಲು ಕಾಯ್ತೇನೆ. ನನ್ನನ್ನು ಕೇಳಿದರು, ನಾನೇ ಬೇಡ ಅಂತ ಹೇಳಿದ್ದೆ. ಆದ್ದರಿಂದ ನನ್ನನ್ನು ಕೈ ಬಿಟ್ಟಿದ್ದಾರೆ. ಮಿಕ್ಕಿದ ಮಾಧ್ಯಮ ಸ್ವಾತಂತ್ರ್ಯ ಪೂರ್ವದಲ್ಲಿರ್ತಕ್ಕಂಥ ಮಾಧ್ಯಮದ ವ್ಯಾಖ್ಯಾನಗಳನ್ನು ನಾವು ಇವತ್ತು ನೋಡೋದಿಲ್ಲ. 1947ರಲ್ಲಿ ಮಾಧ್ಯಮದವರ ಚರ್ಚೆಗಳು ವಾಸ್ತವಕ್ಕೆ ಹತ್ತಿರವಾಗಿರ್ತಾ ಇತ್ತು. ಇವತ್ತು ಮಾಧ್ಯಮದವರು ವಾಸ್ತವಕ್ಕೆ ದೂರವಾಗಿ ಇರ್ತಾರೆ. ಆದರೆ 21ನೇ ಶತಮಾನದ ರಾಜಕಾರಣಕ್ಕೆ ನನಗೆ ಹೊಂದಾಣಿಕೆ ಆಗೋದಿಲ್ಲ ಅಂತ ರಾಜಕೀಯದಿಂದ ದೂರ ಇದ್ದೇನೆ. ನಾರಾಯಣಸ್ವಾಮಿ ಅವರ ಈ ಹೇಳಿಕೆ ಯುವ ರಾಜಕಾರಣಿಗೆ ಒಂದಷ್ಟು ಸಂದೇಶ. ಯಾಕಂದ್ರೆ ನೀವು ಹೇಳಿದ್ರಿ, ಒಂದಷ್ಟು ಬಿಜೆಪಿ ಹಿರಿಯ ನಾಯಕರು ನನಗೂ ಈ ಬಾರಿ ಟಿಕೆಟ್ ಬೇಕೇ ಬೇಕು ಅಂತ 3-4 ಬಾರಿ ನಿಂತರೂ ಕೂಡ ಮತ್ತೊಮ್ಮೆ ಟಿಕೆಟ್ ಅನ್ನು ಕೇಳುವಂತ ಅವಶ್ಯಕತೆ ಇರುತ್ತೆ. ಬಟ್ ನಾರಾಯಣಸ್ವಾಮಿ ಅವರಿಗೆ ಈ ಪ್ರಭಾವ ಅಥವಾ ಈ ಆಲೋಚನೆ ಯಾಕೆ ಬಂದಿಲ್ಲ ಅಂತ? ನನ್ನ ಬದುಕಿನ ಬಗ್ಗೆ ನಾನು ಮೇಲ್ಜಾತಿಯಲ್ಲಿ ಹುಟ್ಟಿ ಬೆಳೆದಿದ್ದರೆ ನನ್ನ ಬಗ್ಗೆ ಮಾಧ್ಯಮದವರು ಚರ್ಚೆ ಮಾಡ್ತಾಯಿದ್ರು. ನಾನು ಅಸ್ಪೃಶ್ಯದಲ್ಲಿ ಹುಟ್ಟಿದ್ದೇನಲ್ಲ, ನನ್ನ ಜೀವನವನ್ನು ಮಾಧ್ಯಮದವರು ಅಳಿಯೋಕ್ಕೆ ಹೋಗಲಿಲ್ಲ, ತುಲನೆ ಮಾಡೋಕ್ಕೆ ಹೋಗಲಿಲ್ಲ, ಚರ್ಚೆ ಮಾಡೋಕ್ಕೆ ಹೋಗಲಿಲ್ಲ. ನನ್ನ ನಡವಳಿಕೆಗಳು, ನನ್ನ ಅಧಿಕಾರದಲ್ಲಿದ್ದಾಗ, ಇಲ್ಲಿ ರಾಜ್ಯದಲ್ಲಿ ಮಂತ್ರಿ ಆಗಿದ್ದಾಗ, ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾಗ, ಶಾಸಕನಾಗಿದ್ದಾಗ, ರಾಜಕಾರಣದಲ್ಲಿ ಮತ್ತು ಆಡಳಿತದಲ್ಲಿ ಯಾವ ರೀತಿ ಕಾರ್ಯವೈಖರಿ ಇತ್ತೆ ಅಂತೇಳಿ ಮಾಧ್ಯಮ ಸರಿಯಾಗಿ ನನ್ನನ್ನು ಸ್ಟಡಿ ಮಾಡಿದ್ದಿದ್ರೆ ನನ್ನ ಬಗ್ಗೆ ವ್ಯಾಖ್ಯಾನಗಳು ಬೇರೆ ಬರ್ತಾಯಿತ್ತು. ನಾನು ಅಸ್ಪೃಶ್ಯ ಆಗಿರೋದ್ರಿಂದ ಯಾರು ನನ್ನ ಬಗ್ಗೆ ವ್ಯಾಖ್ಯಾನ ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ಸರ್, ಮಾಧ್ಯಮ ಮಾಡಿಲ್ಲ, ಓಕೆ, ನಿಮ್ಮ ಹೈಕಮಾಂಡ್ ನಾಯಕರು ಮಾಡಲಿಲ್ವಾ ಅಂತ ನಾನು ಕೇಳ್ತಿರೋದು. ಹೈಕಮಾಂಡ್ ಖಂಡಿತ ನನ್ನ ಹೈಕಮಾಂಡ್ ಮಾಡಿದ್ದಕ್ಕೋಸ್ಕರ 7 ಸಾರಿ ಬಿ ಫಾರ್ಮ್ ಕೊಟ್ಟಿದ್ದಾರೆ. ನನಗೆ ಒಂದಿನ ಕಚೇರಿ ಹತ್ರ ಹೋಗಿ ಬಿ ಫಾರ್ಮ್ ಕೇಳಲಿಲ್ಲ. ನಾನು ನನ್ನ ಮನೆ ಬಾಗಿಲಿಗೆ ತಂದಿದ್ದು ನಂದೇ BJP ಅಂತ ಅಂದ್ಕೊಂಡಿದ್ದೀನಿ. BJP ಅವರು ನಮ್ಮ ನಾರಾಯಣಸ್ವಾಮಿ ಅಂದ್ಕೊಂಡಿದ್ರು. ಪ್ರತಿ ಸಾರಿ ನನಗೆ ಬಿ ಫಾರ್ಮ್ ಮನೆ ಕಳಿಸ್ಕೊಡ್ತಾಯಿದ್ರು. ಅದೇ ನನ್ನ ಮತ್ತು ಭಾರತೀಯ ಜನತಾ ಪಕ್ಷ ಸಂಬಂಧ ಅಲ್ಲ, ನಂದೇ BJP. ನಾನು ಕಟ್ಟಿದಂಥ ಪಾರ್ಟಿ ನನಗೆ ಬಿ ಫಾರ್ಮ್ ಯಾವತ್ತೂ ನಾನು ಕೇಳಿದವನಲ್ಲ. ನಾನು ಬೇಕು ಅಂತ ಯಾವತ್ತೂ ಯಾವ ಬಿ ಫಾರ್ಮು ಕೇಳಿಲ್ಲ. ಎಲ್ಲ ಬಿ ಫಾರ್ಮ್ ನನ್ನ ಮನೆಗೆ ಬಂದಿತ್ತು. ಇವತ್ತು ನಾನೇ ಸ್ವತಃ ಬೇಡ ಅಂದಿದ್ದೇನೆ. 21ನೇ ಶತಮಾನದ ಈ ಮೌಲ್ಯ ಇಲ್ಲದೆ ಇರ್ತಕ್ಕಂಥ ರಾಜಕಾರಣದಲ್ಲಿ ನನಗೆ ಅನಿಸಿದೆ ರಾಜ್ಯ ಮಟ್ಟದಲ್ಲಿ. ಬಟ್ ಕೇಂದ್ರದಲ್ಲಿ ಮೋದಿಯವರ ಆಡಳಿತ, ಮೋದಿಯವರ ಕಾರ್ಯವೈಖರಿ, ಮೋದಿಯವರ ವಿಕಸಿತ ಭಾರತ ಇಡೀ ವಿಶ್ವದಲ್ಲೇ ಅಗ್ರಗಣ್ಯ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡೋದಕ್ಕೆ ಮೋದಿಯವರು ಸಂಕಲ್ಪ ಮಾಡಿದ್ದಾರೆ. ಆ ದಿಕ್ಕಿನಲ್ಲಿ ನನ್ನ ಪ್ರತಿನಿತ್ಯ BJP ಸೇವೆ ಇರ್ತದೆ. ಲಾಸ್ಟ್ ಪ್ರಶ್ನೆ ಸರ್, ಒಂದಷ್ಟು ಆಕಾಂಕ್ಷಿಗಳಿದ್ರು, ಮಾದರ ಚೆನ್ನೈ ಸ್ವಾಮೀಜಿಗಳಿರ್ಬೋದು, ಜನಾರ್ದನ್ ಸ್ವಾಮಿ. ಸಾರಿ ಮಾದರ ಚೆನ್ನಯ್ಯ ಸ್ವಾಮೀಜಿ ಯಾವತ್ತೂ ನಂಗೆ ಟಿಕೆಟ್ ಬೇಕಂತ ಕೇಳಲಿಲ್ಲ. ಮಾದರ ಚೆನ್ನಯ್ಯ ಸ್ವಾಮಿ ಬಗ್ಗೆ ಆ ರೀತಿ ವ್ಯಾಖ್ಯಾನಗಳು ಆಗೋದು ನನಗೆ ಇಷ್ಟ ಆಗೋದಿಲ್ಲ. ನಮ್ಮ ಸ್ವಾಮೀಜಿ ಯಾವುದೇ ಪಕ್ಷಕ್ಕೆ ಸೀಮಿತ ಆದವರಲ್ಲ. ಅವರು ನಮ್ಮ ಸಮಾಜಕ್ಕೆ ಮಾರ್ಗದರ್ಶನ ಮಾಡುವಂಥ ಒಬ್ಬ ಸಂತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮಾದರ ಚೆನ್ನಯ್ಯ ಸ್ವಾಮೀಜಿಯನ್ನು ಮಾಧ್ಯಮದವರು ಹೇಳ್ತಂದಿದ್ದಾರೆ. ಇದು ನನಗೆ ನೇರವಾಗಿ ಹೇಳ್ತೇನೆ ಮಾಧ್ಯಮದವರಿಗೆ, ಮಾದರ ಚೆನ್ನಯ್ಯ ಸ್ವಾಮೀಜಿ ನಾನು BJP ಅಭ್ಯರ್ಥಿ ಆಗಬೇಕು, ಕ್ಯಾಂಡಿಡೇಟ್ ಆಗಬೇಕು, ರಾಜಕೀಯ ಗುರ್ಸ್ಕೊಬೇಕು ಯಾವತ್ತವನಿಲ್ಲ.
ನಮ್ಮ ಸ್ವಾಮೀಜಿ ಬಗ್ಗೆ ನಮ್ಮ ಸಮಾಜ ಅತಿ ವಿಶ್ವಾಸವನ್ನು ಗೌರವವನ್ನು ಇಟ್ಕೊಂಡು ಸಮಾಜಕ್ಕೆ ಜಾಗೃತಿಯ ನಿರೀಕ್ಷಣೆ ಮಾಡ್ತಾ ಇದೆ. ಇವಿಷ್ಟು ಹಾಲಿ ಸಂಸದ ನಾರಾಯಣ ಸ್ವಾಮಿ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಅವಿರಾಜ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.